ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಮಾಡೋಣ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಹಾಕೋದು ಮಸಾಲ ಹಾಕೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ನಿಂಬೆಹಣ್ಣು, ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಹಳದಿ ಪೌಡರು, ಒಂದು ಮೊಟ್ಟೆ, ಸ್ವಲ್ಪ 65 ಮಸಾಲೆ ಎವರೆಷ್ಟು ಯಾವುದು ಬ್ರ್ಯಾಂಡ್ ಆದರೂ ತೊಗೊಂಡ್ರೆ ನಡೆಯುತ್ತೆ. ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹಳದಿ ಹಾಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೊಳ್ಳೋಣ. ಇವಾಗ ಒಂದು ಮೊಟ್ಟೆ ಹಾಕೊಳ್ಳೋಣ. ಇವಾಗ ನಿಂಬೆಹಣ್ಣು ಹಾಕೊಳ್ಳೋಣ. ಬೀಜ ಎಲ್ಲ ತೆಗೆದು ಬಿಡಿ ಸ್ವಲ್ಪ. ಇವಾಗ ಚಿಕನ್ ಎವರೆಸ್ಟ್ ಮಸಾಲ ಹಾಕೊಳ್ಳೋಣ. ಸ್ವಲ್ಪ ಸಾಕು, ಅರ್ಧ ಕೆಜಿ ಅಲ್ವಾ, ಸಾಕಾಗುತ್ತೆ. ಇವಾಗ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಇವಾಗ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ಪೂನಲ್ಲೆಲ್ಲ ಸರಿಯಾಗಿ ಮಿಕ್ಸಿಂಗ್ ಆಗೋಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಪೌಡರ್ ಹಾಕೋಬೋದು. ನಮ್ಮಲ್ಲಿ ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ತಿನ್ನೋದು, ಅದರಿಂದ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಕ್ಲೀನಿಂಗ್ ಮಿಕ್ಸಿಂಗ್ ಮಾಡಿ. ಮಿಕ್ಸಿಂಗ್ ಮಾಡಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಇವಾಗ 20 ನಿಮಿಷ. ಇವಾಗ ಕಬಾಬ್ ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಕ್ಲೀನಾಗಿ ಬೇಯುತ್ತೆ. ಒಂದು ಸೈಡ್ ಬೆಂದಿದೆ, ಸ್ವಲ್ಪ ತಿರುಗಿಸಿ ಹಾಕೋಣ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಇದೇ ಥರ. ಬಂದಿದೆ ಅದು. ನೋಡಿ ಫ್ರೆಂಡ್, ಇವಾಗ ರೆಡಿ ಇದೆ ಕಬಾಬು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಚೆನ್ನಾಗಿದೆಯಲ್ಲ.